ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈಗ ಮೊನ್ನೆ ನೀವು ನಿಮ್ಮ ಮೂಗಿನ ತೊಂದರೆಗೋಸ್ಕರ ಇಲ್ಲಿ ಬಂದಿದ್ದೀರಿ. ಅದನ್ನು ನಾವು ಕ್ಷಾರಕರ್ಮ ಮಾಡಿ ಕ್ಯೂರ್ ಮಾಡಿದ್ದೇವೆ. ಈಗ 1 ವಾರದ ಹಿಂದೆ ನಾವು ಮಾಡಿದ್ದು, ಮೂಗಲ್ಲಿ ಬ್ಲಾಕ್ ಎಲ್ಲ ಆಗ್ತಿತ್ತು ಅಂತೇಳಿ. ನಿಮ್ಮ ವಿಸ್ತೃತವಾಗಿ ಒಂದು ಅನುಭವವನ್ನು ತಿಳಿಸಬಹುದಾ ನೀವು? ಏನೆಲ್ಲ ತೊಂದರೆ ಆಗ್ತಿತ್ತು, ಈಗ ಹೇಗಿದೆ ಅನುಭವ ಅಂತೇಳಿ? ಆಯ್ತು ಸರ್. ಹಾ, ನನಗೆ ಸುಮಾರು ಒಂದು 2 ವರ್ಷದಿಂದ ಇದೇ ಮೂಗಿನ ಪ್ರಾಬ್ಲಮ್ ಇತ್ತು. ಹಾ. ಮೂಗಿನಲ್ಲಿ ದುರ್ಮಾಂಸ ಬಂದ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಮೂಗು ಬ್ಲಾಕ್ ಹಾಗೆಲ್ಲ ತೊಂದರೆ ಆಗ್ತಿತ್ತು. ಕಂಫರ್ಟ್ ಆಗ್ತಿರ್ಲಿಲ್ಲ, ಡಿಸ್ಕಂಫರ್ಟ್ ಆಗ್ತಿತ್ತು. ಅದರ ನಂತರ ಕೆಲವೊಂದು 4 ತಿಂಗಳ ಹಿಂದೆಯಿಂದ ತುಂಬಾ ಜಾಸ್ತಿ ಅಂದರೆ ನನಗೆ ಯಾವುದು ಸ್ಮೆಲ್ ಬರೋದಿಲ್ಲ, ರುಚಿ ಇಲ್ಲ. ಸ್ಮೆಲ್ ಬರದಿದ್ರೆ ಆಕ್ಚುಲಿ ರುಚಿ ಸಹ ಕಡಿಮೆ ಆಗ್ತದೆ. ಎಂತ ಇಲ್ಲ, ಒಂದು ಸ್ಪ್ರೇ ಹಾಕಿ ಹೋದ್ರೂ ಸಹ ನಾನು ಸ್ಮೆಲ್ ಎಲ್ಲ ಬರ್ತಿರ್ಲಿಲ್ಲ. ಮತ್ತೆ ತಿನ್ನುವ ಕೆಲವು ವಸ್ತುಗಳು ತಿನ್ನೋದ್ರಲ್ಲಿ ಸಹ ನನಗೆ ತೊಂದರೆ ಆಗ್ತಿತ್ತು. ಸ್ವಲ್ಪ ತಿಂದರೆ ಎಂಥದ್ದು ಕಷ್ಟ, ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಡಾಕ್ಟರನ್ನು ಮೀಟ್ ಮಾಡಿದ್ದೆ. ಅವರು ಹೇಳಿದರು ಒಂದು ಸರ್ಜರಿ ಮಾಡುವ ಅಂತ ಹೇಳಿದರು. ನಾನು ಅದಕ್ಕೆ ಹೋಗಲಿಲ್ಲ, ನನಗೆ ಸ್ವಲ್ಪ ಭಯ ಸಹ ಜಾಸ್ತಿ, ಅದಕ್ಕಾಗಿ ನಾನು ಹೋಗಲಿಲ್ಲ. ಮತ್ತೆ ನಂದು ಫ್ಯಾಮಿಲಿ ಒಂದು ಡಾಕ್ಟರ್ ಇದ್ರು, ಅವರ ಹತ್ರ ನಾನು ಕೇಳಿದಾಗ ಅವರು ಹೇಳಿದರು ಅದು ನಿಮಗೆ ಎಷ್ಟು ಮದ್ದು ಮಾಡಿದರೂ ಕೂಡ ಒಂದು ಗುಣ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ, ಮತ್ತು ರಿಪೀಟ್ ಬರ್ತದೆ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಕಾರ್ಕಳದಲ್ಲಿ ನಮ್ಮ ಅಕ್ಕನ ಮನೆ ಇದರಿಂದ ಅವರೊಟ್ಟಿಗೆ ಇಲ್ಲಿಗೆ ಈ ಡಾಕ್ಟರ್ ಹತ್ರ ಬಂದದ್ದು. ಇಲ್ಲಿ ಬಂದ ಮೇಲೆ ಸ್ಟಾರ್ಟಿಂಗ್ ನನಗೆ ಕಫ ಶೀತ ಸಹ ತುಂಬ ಜಾಸ್ತಿ ಇತ್ತು. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಈ ಟ್ರೀಟ್ಮೆಂಟ್ ನಾನು 1 ವಾರ ಹಿಂದೆ ತಗೊಂಡಿದ್ದೆ. ಈಗ ಮೂಗು ಬ್ಲಾಕ್ ಆಗೋದು ಎಲ್ಲ ಗುಣ ಆಗಿದೆ, ಸ್ಮೆಲ್ ಬರೋದು ಎಲ್ಲ ಸರಿಯಾಗಿದೆ. ಆಮೇಲೆ ಎಂಥ ತೊಂದರೆ ಕೂಡ ಆಗಲಿಲ್ಲ, ಪ್ರಾಬ್ಲಮ್ ಕೂಡ ಆಗಲಿಲ್ಲ ನನಗೆ ಅದರಿಂದ. ಅದನ್ನು ನಾವು OPD ಲೆವೆಲ್ ಅಲ್ಲಿ ಮಾಡಿದ್ದೇವೆ. ಮಾಡಿದ್ದೇನೆ. ಈಗ ತುಂಬಾ ದೊಡ್ಡ ಫುಲ್ ಬ್ಲಾಕ್ ಇದ್ದದ್ದು ಫುಲ್ ದೊಡ್ಡದಾಗಿ ಕಾಣ್ತಿದ್ದದೆಲ್ಲ ಕಂಪ್ಲೀಟ್ ಸಣ್ಣದಾಗಿದೆ. ಮತ್ತೆ ನನಗೆ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ 100% ಹೋಗ್ತದೆ, ಮತ್ತೆ ಬರುವುದಿಲ್ಲ ಅಂತ. ನಾನು ಇವರ ಟ್ರೀಟ್ಮೆಂಟ್ ಇಂದ ತುಂಬಾ ಸಂತೋಷ, ಖುಷಿ ಇದ್ದೇನೆ. ಅಂದ್ರೆ ಮತ್ತೆ ನನಗೆ ಭರವಸೆ ಇದೆ, ಮತ್ತೆ ಇದು ಮರುಕಳಿಸೋದಿಲ್ಲ, ಕಂಪ್ಲೀಟ್ ಆಗಿ ಹೋಗ್ತದೆ ಅಂತ. ಮತ್ತೆ ನೋವು ಎಂತ ಅನುಭವ ಆಗಲೇ ಇಲ್ಲ. ಮಾಡುವ ಟೈಮಲ್ಲಿ ಸ್ವಲ್ಪ ಉರಿ ಬಂದದಷ್ಟೇ, 2 ಸೆಕೆಂಡ್ ಇದೆ. ಆಮೇಲೆ ನನಗೆ ತುಂಬಾ ಖುಷಿ ಉಂಟು ಇವರ ಟ್ರೀಟ್ಮೆಂಟ್. ಥ್ಯಾಂಕ್ ಯು, ಧನ್ಯವಾದಗಳು. ಬೇರೆಯವರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ಹೇಳಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕೇಳಿದ್ದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.